ಹೊಳಲ್ಕೆರೆ ತಾಲೂಕು ರೈತ ಸಂಘದ ವತಿಯಿಂದ ಹೊಳಲ್ಕೆರೆ ತಾಲೂಕನ್ನು ಸಮಗ್ರ ನೀರಾವರಿಗೊಳಿಸಬೇಕು ಎಂದು ಆಗ್ರಹಿಸಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭ. ರಾಜ್ಯ ರೈತ ಸಂಘ ಸೇರಿದಂತೆ ಚಿತ್ರದುರ್ಗ ಜಿಲ್ಲೆಯ ನಾನಾ ಸಂಘಟನೆಗಳ ಸಹಯೋಗದಲ್ಲಿ ಅಪ್ಪರ್ ಭದ್ರಾ ನೀರಾವರಿಯನ್ನು ಚಿತ್ರದುರ್ಗ ಜಿಲ್ಲೆಗೆ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಹೋರಾಟ ಕೈಗೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಪ್ಪರ್ ಭದ್ರಾ ಕಾಮಗಾರಿ ಆರಂಭವಾಗಿದ್ದು, ಅಪ್ಪರ್ ಭದ್ರಾ ನೀರಾವರಿ ಯೋಜನೆಯಲ್ಲಿ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಹಾಗಾಗಿ ಹೊಳಲ್ಕೆರೆ ತಾಲೂಕಿನಲ್ಲಿ ಸಹ 30 ಕೆರೆಗಳಿಗೆ ನೀರು ಬರುತ್ತಿದ್ದರೂ ಸಹ ಸಮಗ್ರ ನೀರಾವರಿ ಯೋಜನೆಯಿಂದ ಹೊಳಲ್ಕೆರೆ ತಾಲೂಕನ್ನು ಕೈಬಿಡಲಾಗಿದೆ ಮತ್ತು ಅಪ್ಪರ್ ಭದ್ರಾ ನೀರಾವರಿ ಯೋಜನೆಯಲ್ಲಿ ಜಾರಿಗೆ ತರಲಾಗಿರುವ ಮೈಕ್ರೋ ಪೈಪ್ಲೈನ್ ಅಳವಡಿಸುವ ಕಾಮಗಾರಿಯನ್ನು ಚಿತ್ರದುರ್ಗ ಜಿಲ್ಲೆಯಿಂದ ಹೊಳಲ್ಕೆರೆ ತಾಲೂಕನ್ನು ಕೈಬಿಟ್ಟಲಾಗಿದೆ. ಹಾಗಾಗಿ ರೈತರಿಗೆ ತುಂಬ ಅನ್ಯಾಯವಾಗುತ್ತಿದೆ. ಹಾಗಾಗಿ ತಕ್ಷಣವೇ ಮೈಕ್ರೋ ಪೈಪ್ಲೈನ್ ಅಳವಡಿಸುವ ಕಾಮಗಾರಿಯನ್ನು ಹೊಳಲ್ಕೆರೆ ತಾಲೂಕಿನಲ್ಲಿ ಆರಂಭಿಸಲು ಇಲಾಖೆ ಮುಂದಾಗಬೇಕಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಈಚಘಟ್ಟದ ಸಿದ್ವೀರಪ್ಪ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಯೋಜನೆಯನ್ನು ಅನುಷ್ಠಾನಕ್ಕೆ ತರೋದು ಈಗಲೇ 97 ಇಸ್ವಿಯಿಂದ ಇಲ್ಲೇ ತನಕ ಬೀದಿಯಲ್ಲಿ ಇಟ್ಕೊಂಡಿದ್ವಿ, ನೀರು ಬೇಕು ಅಂತ. ಈಗಲೂ ಮತ್ತೆ ಇನ್ನೊಂದು 50 ವರ್ಷ ನಾವು ರಸ್ತೆ ಮೇಲೆ ನಿಂತ್ಕೋಬೇಕಾ? ನಮ್ಮ ಕಾಲ ಮುಗಿದ್ರೆ ನಮ್ಮ ಮಕ್ಕಳ ಮನೆಯಲ್ಲಿ ಕೂಡ ರಸ್ತೆ ಮೇಲೆ ನಿಂತ್ಕೋಬೇಕಾ? ನೀರು ಬೇಕಪ್ಪ. ನೋಡಿ, ಹೊಸದುರ್ಗಕ್ಕೆ ಎಲ್ಲ ರೈತರಿಗೂ ನೀರು ಕೊಟ್ಟಿದ್ದೀರಿ, ಹಿರಿಯರಿಗೆ ಎಲ್ಲ ರೈತರಿಗೆ ನೀರು ಕೊಟ್ಟಿದ್ದೀರಿ, ಮೈಕಲ್ನೂರಿಗೆ ಎಲ್ಲ ರೈತರಿಗೆ ನೀರು ಕೊಟ್ಟಿದ್ದೀರಿ, ಚಲಿಕೆರೆ ಚಿತ್ರದುರ್ಗ ಅವರಿಗೆಲ್ಲ ರೈತರಿಗೆ ನೀರು ಕೊಟ್ಟಿದ್ದೀರಿ. ಒಳಗೆ ನೀರು ಕೊಡಿ ಅಂತ ಮತ್ತೆ ಮಾಡಬೇಕಾಗಿರುತ್ತಾನೆ. ಆ ಕಾರಣಕ್ಕೆ ನೀರಾವರಿ ಹೋರಾಟ ಈಗಲೇ ಕೊನೆ ಹಾಕಬೇಕು. ಹೊಳಲ್ಕೆರೆ ತಾಲೂಕಿನ ನೀರಾವರಿ ಹೋರಾಟ ಈಗಲೇ ಕೊನೆ ಹಾಕಬೇಕು. ಅದಕ್ಕೆ ನಾವು ಯಾವುದೇ ತ್ಯಾಗಕ್ಕೂ ಕೂಡ ಸಿದ್ಧ ಆಗಲೇಬೇಕಾಗಿ. ಇದನ್ನ ಮಾಡದೆ ಹೋದ್ರೆ ಖಂಡಿತವಾಗಿ ನೀರು ಬರೋದಿಲ್ಲ. ಕೆರೆಗಳಿಗೆ 30 ಕೆರೆಗಳಿಗೆ ನೀರು ತೋರಿಸಿ ಅರ್ಧ ನೀರು ನಾವು ಬಿಡ್ತೀವಿ, ಭದ್ರಾ ಮೇಲ್ದಂಡೆ ನೀರನ್ನ ಇನ್ನು ಅರ್ಧ ನೀರನ್ನ ಬೇಗ ಸುರಿಸ್ಬೇಕು ಅಂತ ಹೇಳಿ ಕೈ ತೊಳ್ಕೊಂಡು ಗುಡ್ಡ ಹೇಳಿ ಹೊರಟೋಗ್ತಾರೆ. ಈಗ ಮೀಸಲಾತಿ ಕೂಡ ಮುಕ್ತಾಯ ಆಗ್ತಾ ಇದೆ. ಮುಂದಿನ ಚುನಾವಣೆಗಳಿಗೆ ಇಲ್ಲಿ ಮೀಸಲಾತಿ ಇರೋದಿಲ್ಲ. ಅವಾಗ ಮತ್ತಾರೋ ಒಬ್ಬ ಜನರಲ್ ಆಗಿ ಬಂದು ಬಿಟ್ಕೊಳ್ತಾರೆ ಚುನಾವಣೆ. ಇಲ್ಲಿ ಕಟ್ಟಿ ಬಿಟ್ಕೊಳ್ತಾರೆ ಇವರು. ನೀರಿಲ್ಲ, ಸಾಕಷ್ಟು ನಾವು ತೊಂದರೆ ಅನ್ಭವಿಸಿದ್ವಿ. ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಹಿಂದೆ ಸಾಕಷ್ಟು ತೋಟಗಳೆಲ್ಲ ಹೊರಗೋಗಿ ಇವತ್ತು ಒಂದು 2 ಮಳೆ ಆಗಿದ್ದರಿಂದ ಮತ್ತೆ ತೋಟ ಮಾಡಿದ್ದಾರೆ. ಮತ್ತು ರೈತರು ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅಂದರೆ ಗಿಡಾಬರ ಒಡವೆಲ್ಲ ಮಾರಾಟ ಮಾಡಿ ಜಮೀನೆಲ್ಲ ಅಡ ಭಿನ್ನಭೇದ ಮಾಡಿದ್ರೆ ಇವತ್ತು ಏನು 5,300 ಕೋಟಿ ಏನು ಬಿಡುಗಡೆ ಮಾಡಬೇಕು, ದಯಮಾಡಿ ರೈತರ ಕಾಳಜಿ ವತಿಯಿಂದ ನೀವು ಬಿಡುಗಡೆ ಮಾಡೋಕ್ಕಾಗುತ್ತೆ. ಯಾಕಂದರೆ ನೀವು ರಾಜಕೀಯವಾಗಿ ನೋಡಿದ್ರೆ ಇವತ್ತು ರೈತರು ಹಾಳಾಗ್ತಾ ಇದ್ದಾರೆ. ಇವತ್ತು ಪಾರ್ಲಿಮೆಂಟ್ಗೆ ಇವತ್ತು ನಮ್ಮ BJP ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದರ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಸಹಕಾರ ಮಾಡಬೇಕು. ಯಾಕಂದರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಜನಪ್ರತಿನಿಧಿ ಹೋಗಿದ್ದಾರೆ ಅಂದರೆ ಅದು ನೀವು ಭಾವಿಸ್ಬೇಕು. ರೈತರು ತಮ್ಮ ಬಗ್ಗೆ, ತಮ್ಮ ಸರ್ಕಾರದ ಬಗ್ಗೆ ಕಾಳಜಿ ಇದೆ. ಇವತ್ತೆಲ್ಲ ರೈತರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಹೇಳಿ ತಾವೆಲ್ಲ ಗಮನ ಕೊಟ್ಟು ಯಾವುದೇ